ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಉಪವಾಸದಿಂದ ಬಲ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 2ನೇ ವಚನ. ಆತನು 40 ದಿವಸ ಹಗಲಿರುಳು ಉಪವಾಸ ಇದ್ದನು. ಯೇಸು ಕ್ರಿಸ್ತನು ತಮ್ಮ ಸೇವೆಯನ್ನು ಪ್ರಾರಂಭಿಸುವ ಮೊದಲು ಅರಣ್ಯದಲ್ಲಿ 40 ದಿವಸ ಉಪವಾಸ ಮಾಡಿ ಆತ್ಮದಲ್ಲಿ ಬಲವನ್ನು ಪಡೆದುಕೊಂಡ್ರಂತೆ. ಸೈತಾನನ ಶೋಧನೆಗಳನ್ನು ಜಯಿಸಿದರು. 40 ದಿನ ಉಪವಾಸ ಮಾಡುವುದು ಎಂಬುದು ಸಾಧಾರಣವಾದದ್ದಲ್ಲ. ಶೋಧಕನಾದ ಸೈತಾನನು ಕಲ್ಲುಗಳನ್ನು ರೊಟ್ಟಿಯಾಗಿಸಿ ತಿನ್ನು ಎಂಬುದಾಗಿ ಹೇಳಿದ. ಅನೇಕ ಶೋಧನೆ ತಂದ. ಆದರೂ ಯೇಸು ಸ್ವಾಮಿ ಆತ್ಮದಲ್ಲಿ ದೃಢವಾಗಿದ್ದರು. ದೇವರ ವಾಕ್ಯದಿಂದ ಸೈತಾನನನ್ನು ಜಯಿಸಿದರು. ಉಪವಾಸ ಅನ್ನುವಂಥದ್ದು ಕೇವಲ ಆಹಾರವನ್ನು ತ್ಯಜಿಸುವ ಕ್ರಮವಲ್ಲ, ಅದು ಆತ್ಮಕ್ಕೆ ಬಲ ಕೊಡುವ, ದೇವರ ಕರಗಳು ಚಲಿಸುವಂತೆ ಮಾಡುವ ಒಂದು ಆಯುಧವಾಗಿದೆ. ಉಪವಾಸ ಅಂದರೆ ಊಟವನ್ನು ಬಿಟ್ಟು ನಾನು ಕರ್ತನ ಸಮ್ಮುಖದಲ್ಲಿ ಇರುತ್ತೇನೆ ಎಂಬುದಾಗಿ ಹೇಳುವುದೇ ಉಪವಾಸ. ಉಪವಾಸದಲ್ಲಿ ನಿಮ್ಮ ದುರ್ಬಲತೆಯನ್ನು ದೇವರ ಬಲಕ್ಕೆ ಒಪ್ಪಿಸುವುದು. ನಾವು ಉಪವಾಸ ಇರುವಾಗ ನಮ್ಮ ದೇಹ ದುರ್ಬಲವಾಗಬಹುದು, ಆದರೆ ನಮ್ಮ ಒಳಗಡೆ ಇರುವ ಆತ್ಮ ಅದು ಬಲವನ್ನು ಪಡೆಯುತ್ತದೆ. ನೋಡ್ರಿ, ಒಳಗಿನ ಮನುಷ್ಯನ ಆತ್ಮದಲ್ಲಿ ಬಲ ನಾವು ಹೊಂದಿದರೆ ಆಗ ಯಾರು ನಮ್ಮನ್ನು ಎದುರಿಸಿ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಉಪವಾಸ ಕತ್ತಲೆಯ ಸರಪಳಿಗಳನ್ನು ಮುರಿಯುವ ಶಕ್ತಿಯಾಗಿದೆ. ಎಸ್ತೇರ್ ರಾಣಿ 3 ದಿನ ಹಗಲು ರಾತ್ರಿ ಉಪವಾಸವಿದ್ದು ಪ್ರಾರ್ಥಿಸಿದಳು. ಅರಸನಿಂದ ದಯೆ ಸಿಕ್ಕಿತು. ಯಹೂದ್ಯ ಜನಾಂಗ ನಾಶನದಿಂದ ರಕ್ಷಿಸಲ್ಪಟ್ಟಿತು. ಅದಕ್ಕೆ ಒಬ್ಬರು ಹೀಗೆ ಹೇಳಿದ್ದಾರೆ, ದಿನಕ್ಕೆ 1 ಸಾರಿ ಊಟ ಮಾಡುವವನು ಯೋಗಿಯಂತೆ, 2 ಸಾರಿ ಊಟ ಮಾಡುವವನು ಭೋಗಿಯಂತೆ, 3 ಸಾರಿ ಊಟ ಮಾಡುವವನು ರೋಗಿ. ಅದಕ್ಕಿಂತಲೂ ಹೆಚ್ಚಾಗಿ ಊಟ ಮಾಡುವವನ ಹೊತ್ತುಕೊಂಡು ಹೋಗಿ ಅಂತ ಹೇಳ್ತಾರಂತೆ. ನೋಡ್ರಿ, ಹಾಗಾದರೆ ಏನು ಕಂಡರೂ ತಿನ್ನಬೇಕೆಂಬುದಾಗಿ ಬಯಸುವವರು ತಿನ್ನುತ್ತಲೇ ಇರ್ತಾರೆ. ಅವರ ಆತ್ಮದಲ್ಲಿ ಬಲಪಡಲು ಸಾಧ್ಯವಿಲ್ಲ. ಸೈತಾನನನ್ನು ಎದುರಿಸಿ ನಿಲ್ಲಲು ಸಾಧ್ಯವಿಲ್ಲ. ನಿಮಗೊಂದು ಒಳ್ಳೆ ಸುದ್ದಿ ಹೇಳ್ತೇನೆ. ಉಪವಾಸ ಪ್ರಾರ್ಥನೆ ಮಾಡಿ ಯಾರೂ ಸತ್ತು ಹೋಗಿಲ್ಲ. ಜಾಸ್ತಿ ತಿಂದು ಸತ್ತು ಹೋದವರು ಉಂಟು, ಆದರೆ ಉಪವಾಸ ಪ್ರಾರ್ಥನೆ ಮಾಡಿ ಸತ್ತು ಹೋದವರಿಲ್ಲ. ದಾವೀದನ ಜೀವಿತದಲ್ಲಿ ಇಕ್ಕಟ್ಟಿನ ಸಮಯದಲ್ಲಿ ಅವನೇನು ಮಾಡಿದ ಗೊತ್ತನ್ರಿ? ಪ್ರಾರ್ಥನೆ ಮಾಡಿದ. ಯಾರು ಪ್ರಾರ್ಥಿಸ್ತಾರೋ ಉಪವಾಸದಿಂದ ಅವರ ಜೀವಿತದಲ್ಲಿ ಜಯವನ್ನು ಹೊಂದುತ್ತಾರೆ. ಅವನ ಕಣ್ಣೀರಿನಿಂದ ಒಂದು ಸಾರಿ ಎಲ್ಲ ಕಳ್ಕೊಂಡಾಗ, ಏನು ಊಟ ಮಾಡಿದೆ ಸ್ವಾಮಿ, ಆ ಶತ್ರುಗಳನ್ನು ಬೆನ್ನಟ್ಟಿ ಹೋಗಬಹುದೇ ಎಂಬುದಾಗಿ ಕೇಳಿದ. ದೇವರು ಉತ್ತರ ಕೊಟ್ಟರು, ನೀನು ಬೆನ್ನಟ್ಟಿ ಹೋಗಪ್ಪ, ನಾನು ನಿನಗೆ ಜಯ ಕೊಡ್ತೇನೆ. ಉಪವಾಸ ಪ್ರಾರ್ಥನೆ ನಮ್ಮ ಆತ್ಮೀಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಉಪವಾಸದೊಂದಿಗೆ ಪ್ರಾರ್ಥಿಸುವಾಗ ದೇವರು ನಮ್ಮ ಹತ್ತಿರ ಬರ್ತಾರೆ. ಶತ್ರುಗಳು, ಭಯಗಳು, ಪಾಪಗಳ ವಿರುದ್ಧ ಗೆಲುವು ಸಿಗುತ್ತದೆ. ಆದುದರಿಂದ ದೇವ ಮಕ್ಕಳು ಉಪವಾಸದಿಂದ ಪ್ರಾರ್ಥಿಸಬೇಕು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮನ್ನು ನಾನು ಪ್ರೋತ್ಸಾಹಿಸ್ತೇನೆ. ದೇವರ ವಾಕ್ಯ ಕೂಡ ಹೇಳ್ತದೆ, ನೀವು ಮಾಡುವ ಉಪವಾಸ ಪ್ರಾರ್ಥನೆ ನಿಮ್ಮ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಸೇವೆಯಲ್ಲಿ, ಸ್ತೋತ್ರ, ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಅದ್ಭುತಗಳನ್ನು, ಅತಿಶಯಗಳನ್ನು ತರುವಂಥದ್ದಾಗಿದೆ. ಪಾಸ್ಟರ್, ನನ್ನ ಗಂಡ ಬದಲಾಗಿಲ್ಲ, ಪಾಸ್ಟರ್, ನನ್ನ ಹೆಂಡತಿ ಬದಲಾಗಿಲ್ಲ, ಒಂದು ಮಾರ್ಪಾಟಿಗಾಗಿ ಕಾಯ್ತಾ ಇದ್ದೀರಾ? ಸುಮ್ಮನೆ ಅವರಿವರಿಗೆ ಕಾಲ್ ಮಾಡಿ ಹಂಗ್ರಿ ಹಿಂಗ್ರಿ ಅಂತ ಹೇಳೋದಕ್ಕಿಂತ ಉಪವಾಸ ತಕ್ಕೊಂಡು ನೋಡ್ರಿ. ಉಪವಾಸ ತೆಗೆದುಕೊಂಡು ಕಣ್ಣೀರಿನಿಂದ ನಿಮ್ಮ ಯಜಮಾನರಿಗಾಗಿ ಪ್ರೇಯರ್ ಮಾಡಿರಿ, ನಿಮ್ಮ ಕುಟುಂಬಕ್ಕಾಗಿ ಪ್ರೇಯರ್ ಮಾಡಿರಿ. ದೇವರು ಅದ್ಭುತವನ್ನು ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ,
ಈ ಹೊಸ ದಿನಕ್ಕಾಗಿ, ಅಮೂಲ್ಯವಾದ ಸಮಯಕ್ಕಾಗಿ ನಿಮಗೆ ವಂದನೆ ಸ್ವಾಮಿ. ಉಪವಾಸದ ಬಲವನ್ನು ನಾವು ಇವತ್ತು ನೋಡಿಕೊಂಡಿದ್ದೇವೆ ಸ್ವಾಮಿ. ನೀವು ಸೇವೆಯನ್ನು ಆರಂಭಿಸುವಾಗ ಉಪವಾಸ ಮಾಡಿದ್ದೀರಿ. ನಮಗೂ ಸಹ ದೇವರೇ ನೀವು ಹೇಳಿದ್ದೀರಿ. ನಾವು ಸಹ ಉಪವಾಸದೊಂದಿಗೆ ದೇವರೇ ಕೆಲವು ದಿನಗಳು ಹುಡುಕುವಂತೆ ನಮಗೆ ಸಹಾಯ ಮಾಡಿರಿ. ನಾವು ಹುಡುಕಿ ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ. ಈ ವಾಕ್ಯವನ್ನು ಕೇಳಿ ಯಾರೆಲ್ಲ ಒಪ್ಪಿಸಿಕೊಟ್ಟು ಉಪವಾಸ ತೆಗೆದುಕೊಂಡು ಪ್ರೇಯರ್ ಮಾಡ್ತಾರೋ ಅವರ ಕುಟುಂಬಗಳಲ್ಲಿ ಅನೇಕ ಬದಲಾವಣೆಗಳು ಉಂಟಾಗಲಿ, ಅದ್ಭುತಗಳು ನಡೆಯಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಉಪವಾಸ ಪ್ರಾರ್ಥನೆಯಲ್ಲಿ ಬಲವಿದೆ. ಉಪವಾಸವನ್ನು ತಕ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಈ ಸೇವೆಗಾಗಿ ಅನೇಕ ಜನರು ನಿಮ್ಮ ಅತ್ಯಮೂಲ್ಯವಾದ ಕಾಣಿಕೆಯನ್ನು ಬಿತ್ತುತ್ತಿದ್ದೀರಾ, ಪ್ರಾರ್ಥಿಸುತ್ತಿದ್ದೀರಾ. ಬಹಳ ಸಂತೋಷ. ನಿಮಗಾಗಿ ನಾನು ಪ್ರೇಯರ್ ಮಾಡ್ತಾ ಇದ್ದೇನೆ. ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.